ನಮಸ್ತೆ ಸ್ನೇಹಿತರೆ. ನಿಮಗೆ ಯಾವುದೇ ಮಂತ್ರ, ಸ್ತೋತ್ರ ಗೊತ್ತಿಲ್ಲದೆ ಇರಬಹುದು. ಪರವಾಗಿಲ್ಲ. ಈ ಒಂದು ಫೋಟೋದ ಮುಂದೆ ಕುಳಿತರೆ ಸಾಕು ನಿಮ್ಮ ಇಚ್ಛೆಗಳು ಪೂರ್ಣ. ಹೌದು ಸ್ನೇಹಿತರೆ, ಇವತ್ತಿನ ದಿನ ಈ ಒಂದು ವಿಚಾರದ ಬಗ್ಗೆ ತಿಳಿಯೋಣ ಬನ್ನಿ. ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾಡುತ್ತಾ ಇರುತ್ತದೆ. ಮಾನಸಿಕ ನೆಮ್ಮದಿ ಇಲ್ಲದೆ ಇರುವುದು, ಕುಟುಂಬದಲ್ಲಿ ಮನಸ್ತಾಪ, ಮಕ್ಕಳು ಏನೇ ಮಾಡಿದರೂ ಕೂಡ ಹೇಳಿದ ಮಾತನ್ನೇ ಕೇಳೋದೇ ಇಲ್ಲ. ಹಾಗೂ ಪದೇ ಪದೇ ಅನಾಹುತಗಳು, ಅಪಮೃತ್ಯುವಿನ ಬೇಸರ, ಈ ರೀತಿಯಾಗಿ ಸಮಸ್ಯೆಗಳು ಕಾಡ್ತಾನೆ ಇರುತ್ತದೆ. ಇದಕ್ಕೆ ಸರಿಯಾಗಿ ವಿಚಾರಿಸಿದಾಗ ಹಲವಾರು ಕಾರಣಗಳು ಸಿಗುತ್ತಾ ಹೋಗುತ್ತದೆ. ಆದರೆ ಯಾವುದೇ ಸಮಸ್ಯೆಯ ಪರಿಹಾರಕ್ಕಾಗಿ ನಾವು ನಮ್ಮ ಕೈಯಿಂದ ಮಾಡಿದ ಪೂಜೆಗಳು, ಪುನಸ್ಕಾರಗಳು ಸ್ವಲ್ಪ ಮಟ್ಟಿನ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರತರಲು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಹೌದು, ನಾವು ಮಾಡಿದ ಪಾಪ ಕರ್ಮಗಳನ್ನು ನಾವೇ ತಾನೇ ಕಳ್ಕೋಬೇಕು. ಅದಕ್ಕಾಗಿ ನಾವು ಇವತ್ತಿನ ದಿನ ನಿಮಗೆ ಯಾವುದೇ ಪೂಜೆ ಪುನಸ್ಕಾರದ ಬದಲು ಒಂದು ದೇವರ ಫೋಟೋದ ಬಗ್ಗೆ ತಿಳಿಸಲಿದ್ದೇವೆ. ಹೌದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿನ ಸಮಸ್ಯೆಗಳಿಗೆ ಮೂಲ ಕಾರಣ ಮನಸ್ಥಿತಿ. ಹೌದು, ಮನಸ್ಸು ಶಾಂತತೆ, ಸಂಪನ್ನತೆಯನ್ನು ಕಳೆದುಕೊಂಡಿರುವುದು. ಹೌದು, ಈ ಒಂದು ಫೋಟೋವನ್ನು ಮನೆಯಲ್ಲಿಟ್ಟರೆ ಸಾಕು ನಿಮ್ಮ ಇಷ್ಟ ಕಷ್ಟಗಳು ನೆರವೇರುತ್ತದೆ ಸ್ನೇಹಿತರೆ. ಅದೃಷ್ಟವನ್ನು ತಂದುಕೊಡಬಲ್ಲಂತಹ ಈ ಒಂದು ಫೋಟೋ. ಹೌದು, ಮೇಲಿಂದ ಮೇಲೆ ಆಘಾತಗಳು, ವಿನಾಕಾರಣ ಸಮಸ್ಯೆಗಳು ಮನೆಯಲ್ಲಿದ್ದರೆ ಈ ಒಂದು ಫೋಟೋವನ್ನು ಇಡಿ. ಇದರಿಂದ ಅನಾಹುತಗಳನ್ನು ತಡೆದು ನಿಮ್ಮ ಯಾವುದೇ ಸಮಸ್ಯೆಗಳನ್ನು ತಡೆಯಬಲ್ಲ ಅದ್ಭುತವಾದಂತಹ ದೇವರು, ಅತ್ಯಂತ ಶಕ್ತಿಶಾಲಿಯಾದಂತಹ ದೇವರು ಇದಾಗಿದೆ ಸ್ನೇಹಿತರೆ. ಒಮ್ಮೊಮ್ಮೆ ಜೀವನದಲ್ಲಿ ಆಕಸ್ಮಿಕವಾಗಿ ಹಲವಾರು ಘಟನೆಗಳು ದಿಢೀರಾಗಿ ರೂಪುಗೊಳ್ಳುತ್ತದೆ. ಅಂತಹ ಸಂದರ್ಭಗಳಲ್ಲಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಯಾವುದೇ ಉಪಾಯಗಳು ಹೊಳೆಯುವುದಿಲ್ಲ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿ ಒಮ್ಮೊಮ್ಮೆ ನಿರ್ಮಾಣವಾಗುತ್ತದೆ. ಆದರೆ ನಾವು ಹೇಳುವ ಈ ಒಂದು ದೇವರ ಫೋಟೋವನ್ನು ಇಡೀ ಸಾಕು, ನಿಮ್ಮ ಕಷ್ಟಗಳು ಕರಗುತ್ತದೆ. ಹೌದು, ಅದುವೇ ದಕ್ಷಿಣಾಮೂರ್ತಿ ಫೋಟೋ. ಹೌದು ಸ್ನೇಹಿತರೆ, ದಕ್ಷಿಣಾಮೂರ್ತಿ ದೇವರು, ಸಮಸ್ತ ಜಗತ್ತಿನ ಶಕ್ತಿ ಇರುವ ದೇವರು ಈ ಒಂದು ದಕ್ಷಿಣಾಮೂರ್ತಿ. ಹೌದು, ಶಿವನ ಒಂದು ಶಾಂತ ರೂಪ, ದಕ್ಷಿಣ ದಿಕ್ಕಿನಲ್ಲಿ ಕುಳಿತಿರುವ ದೇವರು. ಸಾಮಾನ್ಯವಾಗಿ ಶಿವನ ದೇವಾಲಯಗಳಲ್ಲಿ ಕಾಣಸಿಗುತ್ತದೆ. ಆಲದ ಮರದಲ್ಲಿ ವಾಸವಾಗಿರುವ ಇವರು ಗುರುವಿನ ರೂಪದಲ್ಲಿ, ಮೌನದಲ್ಲಿ ಎಲ್ಲರಿಗೂ ಜ್ಞಾನವನ್ನು ನೀಡುತ್ತಾರೆ. ದಕ್ಷಿಣಾಮೂರ್ತಿ ದೇವರು ಗುರುವಿನ ಒಂದು ಸ್ವರೂಪ. ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗುರುವಿನ ದಯೆ ಇದ್ದರೆ ಎಲ್ಲವೂ ಸರಾಗವಾಗಿ ಸಾಗುತ್ತದೆ. ನೀವು ಕೇಳಿರಬಹುದು, ಯಾವಾಗಲೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಹಾಗೆಯೇ ನಮ್ಮ ಮನೆಗಳಲ್ಲಿ ನೆಮ್ಮದಿ, ಸಂತೋಷಕ್ಕಾಗಿ ಮನೆಗಳಲ್ಲಿ ದಕ್ಷಿಣಾಮೂರ್ತಿ ದೇವರ ಒಂದು ಫೋಟೋ ಇದ್ದರೆ ಸಾಕು. ಇದರಿಂದ ಯಾವುದೇ ರೀತಿಯ ಕೆಟ್ಟ ವಿಚಾರವಾಗಲಿ, ದುಷ್ಟಶಕ್ತಿಯಾಗಲಿ ಮನೆಯನ್ನು ಪ್ರವೇಶಿಸುವುದಿಲ್ಲ. ಹಾಗೂ ಈ ಒಂದು ದೇವರ ಫೋಟೋವನ್ನು ಅಥವಾ ಗುರುವಿನ ಫೋಟೋವನ್ನು ಉತ್ತರದ ಗೋಡೆಗೆ ಹಾಕಿ ಪೂಜಿಸಬೇಕು. ಇದರಿಂದ ನಮ್ಮ ದುಃಖಗಳು ತಡೆಯುತ್ತವೆ ಹಾಗೂ ಮನಸ್ಸಿನಲ್ಲಿ ಸದಾ ನೆಮ್ಮದಿ, ಶಾಂತಿ, ಪ್ರಶಾಂತತೆ ಉಂಟಾಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಜ್ಞಾನ, ವಾಕ್ಚಾತುರ್ಯ ಲಭಿಸುತ್ತದೆ. ಹಾಗೂ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದ್ದಲ್ಲಿ ಖಂಡಿತವಾಗಿಯೂ ನೀವು ಈ ದೇವರ ಒಂದು ಫೋಟೋವನ್ನು ಇಟ್ಟು ಪೂಜಿಸುತ್ತಾ ಬಂದಲ್ಲಿ ಅಥವಾ ಸ್ತೋತ್ರವನ್ನು ಹೇಳುತ್ತಾ ಹೋದಲ್ಲಿ ಖಂಡಿತವಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಬದಲಾವಣೆಯನ್ನು ಕಾಣಬಹುದು. ಹಾಗೂ ಮಕ್ಕಳ ಜೀವನವನ್ನು ಉಜ್ವಲವಾಗಿಸಬೇಕು ಎಂದು ಬಯಸಿದರೆ ಖಂಡಿತವಾಗಿಯೂ ಚಿಕ್ಕ ವಯಸ್ಸಿನಿಂದಲೇ ಈ ದೇವರ ಒಂದು ಪೂಜೆಯನ್ನು ಮಕ್ಕಳಲ್ಲಿ ತುಂಬಿಸಿ. ಇದರಿಂದಾಗಿ ಖಂಡಿತವಾಗಿಯೂ ಅವರ ಜೀವನದಲ್ಲಿ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದು. ಹಾಗೂ ಈ ಒಂದು ದಕ್ಷಿಣಾಮೂರ್ತಿಯ ದೇವರ ಫೋಟೋವನ್ನು ದಕ್ಷಿಣ ದೋಷ ನಿವಾರಣೆಗೆ, ವಾಸ್ತು ದೋಷ ನಿವಾರಣೆಗೆ ಸಹಾಯ ಮಾಡಲು ಬಳಸಲಾಗುತ್ತದೆ. ಮನೆಯಲ್ಲಿನ ವ್ಯಕ್ತಿಗಳ ಗ್ರಹ ಪೀಡೆ ಹಾಗೂ ಪಿತೃದೋಷ, ಶನಿ ದೋಷದಂತಹ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಇದನ್ನು ಸದಾ ಮನೆಯಲ್ಲಿ ಇಟ್ಟು ಪೂಜಿಸಿ. ನಿಮ್ಮ ಕಷ್ಟದ ಸಂದರ್ಭಗಳಲ್ಲಿ ಈ ದೇವರ ಫೋಟೋವನ್ನು ನೋಡುತ್ತಾ ಕುಳಿತುಕೊಳ್ಳಿ. ನಿಮ್ಮ ಎಷ್ಟೋ ಸಮಸ್ಯೆಗೆ ಈ ಒಂದು ದೇವರ ಫೋಟೋ ನಿಮಗೆ ಪರಿಹಾರವನ್ನು ನೀಡಬಲ್ಲದು. ಕೇವಲ ಈ ದೇವರ ಮುಂದೆ ಕುಳಿತರೆ ನಿಮ್ಮ ಮನಸ್ಸು ಪ್ರಶಾಂತವಾಗಿ, ಮುಕ್ತವಾಗಿ, ನಿಷ್ಕಲ್ಮಶವಾಗುತ್ತಾ ಹೋಗುತ್ತದೆ. ಹೌದು, ಯಾವುದೇ ಭಯ, ಒತ್ತಡ ಎಲ್ಲವೂ ಕೂಡ ತಾನಾಗಿಯೇ ಮಾಯವಾಗುತ್ತಾ ಹೋಗುತ್ತದೆ. ಮನಃಶಾಂತಿ ಹೊರಹೊಮ್ಮುತ್ತದೆ ಸ್ನೇಹಿತರೆ. ನಾವು ಮಾಡುವ ಎಲ್ಲ ಪೂಜಾ ಕಾರ್ಯಗಳ ಮೂಲ ಉದ್ದೇಶ ಮನಃಶಾಂತಿ ಸಿಗಲಿ ಎಂದು. ಹೌದು, ಆದರೆ ಯಾವುದೇ ಪೂಜೆ ಇಲ್ಲದೆ ಕೇವಲ ದಕ್ಷಿಣಾಮೂರ್ತಿಯ ಮುಂದೆ ಕುಳಿತರೆ ಸಾಕು, ಮನಃಶಾಂತಿ ದೊರೆಯುತ್ತಾ ಹೋಗುತ್ತದೆ. ಮನೆಗಳಲ್ಲಿ ನೆಮ್ಮದಿ, ಸಂತೋಷ ಹೆಚ್ಚುತ್ತಾ ಹೋಗುತ್ತದೆ ಸ್ನೇಹಿತರೆ. ಅದರಲ್ಲಿ ವಿದ್ಯಾರ್ಥಿಗಳು ಈ ದೇವರ ಒಂದು ಫೋಟೋವನ್ನು ಪೂಜಿಸಿದರೆ ಅದ್ಭುತವಾದಂತಹ ಫಲಿತಾಂಶಗಳು ದೊರೆಯುತ್ತಾ ಹೋಗುತ್ತದೆ. ಸರಸ್ವತಿಯ ಕೃಪಾ ಆಶೀರ್ವಾದವು ದೊರೆಯಬೇಕೆಂದರೆ ಈ ದೇವರ ಒಂದು ಫೋಟೋವನ್ನು ಪೂಜಿಸಬೇಕು. ಹೌದು, ದಕ್ಷಿಣಾಮೂರ್ತಿಯ ಗಾಯತ್ರಿ ಮಂತ್ರವನ್ನು ಪಠಿಸಿದರೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಫಲಿತಾಂಶಗಳನ್ನು ನೀಡುತ್ತದೆ. ಯಾವುದೇ ಮಂತ್ರ ಉಪಚಾರಣೆಯ ಅಗತ್ಯವಿರುವುದಿಲ್ಲ.
ಹಾಗೂ ಕೇವಲ ಮನೆಗಳಲ್ಲಿ ಈ ಒಂದು ದೇವರ ಫೋಟೋವನ್ನು ಇಟ್ಟು ಪೂಜಿಸಿದರೆ ನಿಮ್ಮ ಎಲ್ಲ ರೀತಿಯ ಸಕಲ ಸಮಸ್ಯೆಗಳು ಕೂಡ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪರಿಹಾರವಾಗುತ್ತಾ ಹೋಗುತ್ತದೆ. ಹೌದು, ಈ ದೇವರ ದರ್ಶನವನ್ನು ಮಾಡಿದರೆ ಸಾಕು, ಆ ದಿನ ಸುದಿನವಾಗಿ ಶುಭವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಈ ಒಂದು ದಕ್ಷಿಣಾಮೂರ್ತಿ ದೇವರ ಒಂದು ಫೋಟೋವನ್ನು ಇಡುವುದರಿಂದ ಮನಸ್ಸು ಶಾಂತವಾಗಿ ಮನೆಗಳಲ್ಲಿ ನೆಮ್ಮದಿಯ ಜೊತೆಗೆ ಮನೆಯು ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಸರಳ, ಸುಲಭ, ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.